ಹಾಯ್ ಸಪ್ತಾ. ಆಲ್ಮೋಸ್ಟ್ ನನ್ನ ಬಗ್ಗೆ ಎಲ್ಲ ಸರ್ಚ್ ಮಾಡಿನೇ ಡೇಟ್ಗೆ ಕರೀತಿದ್ದೀರಾ. ಸೊ ಓಕೆ, ಇನ್ನು 30 ಮಿನಿಟ್ಸಲ್ಲಿ ನಾನು ನಮ್ಮ NH ಕಾಫಿ ಸೆಂಟರಲ್ಲಿ ಇರ್ತೇನೆ. ನೀವು ಬೇಗ ಬಂದರೆ ನಾನು ಸಿಗ್ತೇನೆ, ಇಲ್ಲವಾದರೆ ನಾನು ನನ್ನ ಭಾನುವಾರದ ಪ್ಲ್ಯಾನ್ ಕಡೆ ಗಮನ ಕೊಡಬೇಕಾಗ್ತದೆ ಎಂದು ತಿಳಿಸಿ ನೆಟ್ ಆಫ್ ಮಾಡಿದ. ಇತ್ತ ಅವನಿಂದ ಈ ರೀತಿಯಾಗಿ ರಿಪ್ಲೈ ಬಂದ ತಕ್ಷಣವೇ ಬೇಗ ಬೇಗ ಸ್ನಾನ ಮುಗಿಸಿ ರೆಡಿಯಾಗುವ ಸಪ್ತಾ ಮನೆಯಲ್ಲಿ ಯಾರಿಗೂ ವಿಷಯ ತಿಳಿಸದೆ ಕ್ಯಾಬ್ ಬುಕ್ ಮಾಡಿಕೊಂಡು 30 ನಿಮಿಷದಲ್ಲಿ NH ಕೆಫೆ ಕಾಫಿ ಸೆಂಟರ್ ತಲುಪಿ ಅಗಸ್ತ್ಯನಿಗಾಗಿ ಕಾಯುತ್ತಿದ್ದಳು. ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ಮೈಸೂರಿಗೆ ತಲುಪಿದ ನೀಲಾಂಬರಿಯವರು ಬೆಳಿಗ್ಗೆ ತಮ್ಮ ಕ್ಲೈಂಟ್ ಭೇಟಿ ಮಾಡಿ ಪ್ರಾಜೆಕ್ಟ್ ವಿಷಯದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡು ಅದರಲ್ಲಿ ತಮ್ಮ ಗೆಲುವು ಸಾಧಿಸಿದ್ದರು. ಕಾಂಗ್ರ್ಯಾಚುಲೇಷನ್ ಮೇಡಮ್, ನೀವು ಮತ್ತೆ ವಿನ್ ಆಗಿದ್ದೀರಿ. ನಿಮ್ಮನ್ನಂತೂ ಸೋಲಿಸುವವರು ಯಾರೂ ಇಲ್ಲ. ಸೊ ನಾನು ಇವತ್ತೇನೆ ಬ್ಯಾಂಗ್ಳೂರಿಗೆ ಫ್ಲೈಟ್ ಬುಕ್ ಮಾಡಲಾ ಎಂದು ಅವರ PA ಆದ ಮುನಿಸ್ವಾಮಿ ಅವರು ಕೇಳಿದರು. ಸ್ವಾಮಿ, ಇವತ್ತು ಚಾಮುಂಡೇಶ್ವರಿ ದರ್ಶನ ಮಾಡಿ ಬ್ಯಾಂಗ್ಳೂರಿಗೆ ಹೋಗೋಣ. ಮೈಸೂರಿಗೆ ಬಂದು ತಾಯಿ ದರ್ಶನ ಆಗಲಿಲ್ಲ ಅಂದರೆ ಹೇಗಿದ್ದರೂ ಪ್ರಾಜೆಕ್ಟ್ ಸಕ್ಸಸ್ ಆಗಿದೆ. ಸೊ ತಾಯಿ ದರ್ಶನ ಮಾಡಿಬಿಡೋಣ. ಈಗಿನ್ನೂ 3 ಗಂಟೆ ಆಗಿದೆ ಅಷ್ಟೇ ಅಲ್ವಾ, ಇಷ್ಟೊತ್ತಿನ ಮೇಲೆ ತಂಪಾಗಿರುತ್ತೆ. ಸೊ ನೀನು ಬೆಟ್ಟದ ಕಡೆ ಕಾರು ತಿರುಗಿಸು ಎಂದು ಆದೇಶ ನೀಡಿದರು. ಅದರಂತೆ ಮುನಿಸ್ವಾಮಿಯವರು ಬಾಡಿಗಾರ್ಡ್ಸ್ಗಳಿಗೆ ಇನ್ಫಾರ್ಮ್ ಮಾಡಿ ಚಾಮುಂಡಿ ಬೆಟ್ಟದ ಕಡೆ ಹೊರಡುವರು. ನೀಲಾಂಬರಿ ಹೆಗ್ಡೆ ಅವರು ಮೈಸೂರಿನ ಸುತ್ತಮುತ್ತ ಎಲ್ಲ ಕಡೆ ಬಹಳವೇ ಪ್ರಸಿದ್ಧ. ಅವರ ಮಸಾಲೆ ಪೌಡರ್ಗಳ ಮೇನ್ ಫ್ಯಾಕ್ಟ್ರಿ ಇರುವುದೇ ಇಲ್ಲೇ. ಅದರ ಜೊತೆ ಅವರದೇ ಒಂದು ಮಾಲ್ ಹಾಗೂ ಒಂದು ರೆಸ್ಟೋರೆಂಟ್ ಸಹ ಮೈಸೂರಿನಲ್ಲಿತ್ತು. ಹಾಗಾಗಿ ಚಾಮುಂಡಿ ದರ್ಶನ ನೀಡಲು ಅವರಿಗೆ ನೇರವಾಗಿ ಜಾಗ ಮಾಡಿಕೊಟ್ಟಿದ್ದರು. ಪೂಜೆ ಸಾಮಗ್ರಿಗಳನ್ನು ಖರೀದಿಸಿ ನೇರವಾಗಿ ದೇವಸ್ಥಾನದ ಒಳಗೆ ಹೋಗಿದ್ದವರು ಕೈ ಮುಗಿದು ದೇವಿಗೆ ಪೂಜೆ ಕೊಟ್ಟು ತಮ್ಮ ಬಾಡಿಗಾರ್ಡ್ಸ್ ಹಾಗೂ PAಯೊಂದಿಗೆ ಆಚೆ ಬಂದಿದ್ದರು. ಅಮಿತ್, ವರ್ಷ ನೋಡಿಕೊಂಡು ಹೆಜ್ಜೆ ಹಾಕಿ ಇಬ್ಬರಿಗೂ ಫೋನ್ ಮೇಲೆ ಗಮನವಿದ್ದರೆ ಎಲ್ಲೂ ಕೂಡ ಕಣ್ಣು ಬಿಟ್ಟು ನೋಡುವುದಿಲ್ಲ. ಶ್ಯಾಮ್, ನೀವಾದರೂ ಇವರಿಬ್ಬರಿಗೆ ಹೇಳಿ ನೋಡಿ ದೇವಸ್ಥಾನಕ್ಕೆ ಬಂದು ಹೇಗೆ ಫೋನ್ ನೋಡುತ್ತಿದ್ದಾರೆ ಎಂದು. ತೇಜಸ್ವಿನಿಯವರು ಫೋನ್ ನೋಡಿಕೊಂಡು ಬರುತ್ತಿದ್ದ ತಮ್ಮ ಮಕ್ಕಳ ಮೇಲೆ ಕೋಪ ಹೊರಹಾಕಿದರೆ ಮುಗುಳ್ನಗೆ ನಕ್ಕ ಶ್ಯಾಮ್ ಅವರು ತಮ್ಮ ಮಕ್ಕಳಿಗೆ ಫೋನ್ ಜೇಬಿನ ಒಳಗೆ ಹಾಕಿಕೊಳ್ಳಲು ತಿಳಿಸಿದರು. ಡ್ಯಾಡ್, ಇಲ್ಲಿ ವ್ಯೂ ಪಾಯಿಂಟ್ ಇದೆ, ನಾನು ಮತ್ತೆ ವರ್ಷ ಹೋಗಿ ನೋಡಿಕೊಂಡು ಬರುತ್ತೇವೆ. ಈ ಮಮ್ಮಿಯ ವಟವಟ ಮಾತುಗಳನ್ನು ಕೇಳಲು ಆಗೋಲ್ಲ. ಎಲ್ಲೇ ಹೋದರೆ ಏನಾದರೂ ಜಗಳ ಇದ್ದದೆ. ಇವರ ಜೊತೆ ಬರುವುದು ಒಂದೇ, ನರಕಕ್ಕೆ ಹೋಗುವುದು ಒಂದೇ ಎಂದು ಹೇಳಿದ ಅಮಿತ್ ತಂಗಿ ಕೈ ಹಿಡಿದು ವ್ಯೂ ಪಾಯಿಂಟ್ನತ್ತ ಹೋಗುವನು. ನೋಡಿ ಹೇಗೆ ಹೊಟ್ಟೆ ಉರಿಸ್ತಾನೆ ಅಂತ. ಸ್ವಲ್ಪವಾದರೂ ತಾಯಿ ಅನ್ನುವ ಗೌರವ ಇದೆಯಾ ಇವರಿಬ್ಬರಿಗೆ? ಅದಕ್ಕೆ ನನಗೆ ನನ್ನ ಮೊದಲ ಮಗ ಅರ್ಜುನ್ ಅಂದರೆ ಭಾಳ ಇಷ್ಟ. ಪಾಪ ಅವನಿಗೆ ಏನೋ ಇಂಟರ್ನಲ್ ಇದೆ ಅಂತ ಬರುವುದಕ್ಕೆ ಆಗಲಿಲ್ಲ. ನನ್ನ ಕಂದ ಮನೆಯಲ್ಲೇ ಇದ್ದಾನೆ. ಇವರಿಬ್ಬರನ್ನು ನಮ್ಮ ಜೊತೆ ಕರೆದುಕೊಂಡು ಬಂದರೆ ಹೇಗೆ ಆಡ್ತಾರೆ ನೋಡಿ ಎಂದು ತೇಜಸ್ವಿನಿ ಅವರು ಹೇಳುವರು. ಅಯ್ಯೋ ಬಾ ತೇಜು, ಎಷ್ಟು ಅಂತ ಬರೀ ಜಗಳ ಮಾಡಲೇ ನಿಂತಿರ್ತೀಯ. ಆ ಕಡೆ ವಿಶೇಷವಾಗಿ ಬಜ್ಜಿ ಬೋಂಡ ಮಾಡ್ತಾರೆ, ತಿಂದುಕೊಂಡು ಬರೋಣ. ಅವರಿಬ್ಬರು ಏನು ವ್ಯೂ ಪಾಯಿಂಟ್ ಅಂತ ಹೇಳಿದ್ರಲ್ಲ, ಬರುವುದಕ್ಕೆ ಎಷ್ಟೊತ್ತು ಮಾಡ್ತಾರೋ ಏನೋ ಎಂದು ಶ್ಯಾಮರಾವ್ ಅವರು ಮುಂದೆ ಹೆಜ್ಜೆ ಇಟ್ಟವರು ಗುಂಪಾಗಿ ಕಟ್ಟಿಕೊಂಡಿದ್ದ ಜನಗಳ ಕಡೆ ನೋಡುತ್ತಲೇ ಬಜ್ಜಿ ಅಂಗಡಿ ಹತ್ತ ಹೋಗಿ ಆರ್ಡರ್ ಕೊಟ್ಟು ಅತ್ತಲೇ ನೋಡುತ್ತಿದ್ದರು. ಅಯ್ಯೋ, ನಾನು ಕೂಡ ಸಾಮಾನ್ಯ ಮನುಷ್ಯಳು, ನನಗಿಂತ ವಿಶೇಷ ರೀತಿಯಲ್ಲಿ ನಡೆಸಿಕೊಳ್ಬೇಡಿ. ಖಂಡಿತ ಇದನ್ನು ನಾನು ನನ್ನ ಮನೆಗೆ ತೆಗೆದುಕೊಂಡು ಹೋಗಿ ಗೋಡೆಯಲ್ಲಿ ಹಾಕಿಕೊಳ್ತೇನೆ. ಹೌದು, ನನಗಿರೋದು ಒಬ್ಬನೇ ಮಗ. ಸರಿ ಆಯಿತು, ನೀವು ಕೊಟ್ಟ ಈ ಮೈಸೂರು ಪಾಕನ್ನು ತೆಗೆದುಕೊಂಡು ಹೋಗ್ತೇನೆ ಎಂದು ತಮ್ಮನ್ನು ಕಂಡು ಹಿಡಿದು ಅಭಿಮಾನದಿಂದ ಮಾತನಾಡಿಸಿ ಉಡುಗೊರೆ ಕೊಡುತ್ತಿದ್ದ ಜನರಿಗೆ ಕೈ ಮುಗಿಯುತ್ತಿದ್ದ ನೀಲಾಂಬರಿಯವರು ಅವರು ಉಡುಗೊರೆಗಳನ್ನು ಬಾಡಿಗಾರ್ಡ್ಸ್ಗಳತ್ತ ಕೊಟ್ಟು ಹೂ ಮುಡಿದು ಅವರು ಕೊಟ್ಟ ಬಳೆಗಳನ್ನು ಹಾಕಿ ಕುಂಕುಮ ಹಾಕಿಕೊಂಡಿದ್ದರು. ನೀನು ಸುಖವಾಗಿರಬೇಕು ತಾಯಿ, ನಿನ್ನಿಂದ ನಮಗೆ ತುಂಬ ಸಹಾಯವಾಗಿದೆ. ನೀನು ಕಟ್ಟಿಸಿರುವ ಆಶ್ರಮದಿಂದಲೇ ಇವತ್ತು ನಮ್ಮ ಜೀವನ ನಡೆಯುತ್ತಿರುವುದು. ಆ ಆಶ್ರಮದಲ್ಲಿ ಜಾಗ ಮಾಡಿಕೊಟ್ಟಿರೋದಲ್ಲದೆ ನಮಗೆ ಸ್ವಂತ ವ್ಯಾಪಾರ ಮಾಡಲು ಸಹಾಯ ಮಾಡಿದ್ದ ನಿನ್ನ ಹೊಟ್ಟೆ ತಂಪಾಗಿರಲಿ ಎಂದು ಅಲ್ಲಿನ ಜನ ಹಾರೈಸಿದಾಗ ಅವರೆಲ್ಲರಿಗೂ ಕೈ ಮುಗಿದು ಮುಂದೆ ಬರುವರು. ನೀಲಾ ಎಂದು ಹೇಳಿಕೊಂಡ ಶ್ಯಾಮ್ ಅವರು ತಪ್ಪಿಸ್ತನ ಭಾವದಲ್ಲಿ ತಲೆ ತಗ್ಗಿಸಿದರು. ಬಜ್ಜಿ ಬೋಂಡ ತರ್ತೇನೆ ಅಂತ ಹೋದವರು ಇನ್ನೂ ಬಂದಿಲ್ಲ ಅಲ್ಲ, ಈ ರೋಡ್ ಸೈಡ್ನಲ್ಲಿ ಮಾರುವ ಬಜ್ಜಿ ಬೋಂಡ ತಿನ್ನಬೇಕಾ ನಾವೆಂದು ಹೇಳಿಕೊಳ್ಳುತ್ತಾ ನಿಂತಿದ್ದ ತೇಜಸ್ವಿನಿಯವರಿಗೆ ತಮ್ಮ ಕಣ್ಮುಂದೆ ನಡೆಯುತ್ತಿದ್ದ ನೀಲಾಂಬರಿಯವರ ವಿಜೃಂಭಣೆಯನ್ನು ನೋಡಿ ಅಸೂಯೆ ಆಯಿತು. ನೋಡಿ, ಇದೆಲ್ಲ ನನಗೆ ಇವರು ಕೊಟ್ಟ ಉಡುಗೊರೆಗಳು, ಪ್ರತಿಯೊಂದು ಮುಖ್ಯ. ಜೋಪಾನವಾಗಿ ಎತ್ತಿಡಿ. ಹಾಗೆ ಮೈಸೂರು ಪಾಕ್
ನಾನೇ ತೆಗೆದುಕೊಳ್ತೇನೆ. ಅಗಸ್ತ್ಯನಿಗೆ ತುಂಬ ಇಷ್ಟ ಎಂದು ತಮ್ಮ ಬಾಡಿಗಾರ್ಡ್ಸ್ಗಳಿಗೆ ಹೇಳುತ್ತಾ ಮುಂದೆ ಬರುವ ನೀಲಾಂಬರಿಯವರ ಮುಂದೆ ಅವರು ಜೀವನದಲ್ಲಿ ಯಾರ ಮುಖ ನೋಡಬಾರ್ದು ಅಂತ ಅಂದುಕೊಂಡಿದ್ದಾರೋ ಅವರೇ ಕಂಡಿದ್ದರು. ಹೌದು, ಅಲ್ಲಿದ್ದದ್ದು ತೇಜಸ್ವಿನಿ ಶ್ಯಾಮರಾವ್. ಓಹೋಹೋ, ಫೇಮಸ್ ಆ್ಯಂಡ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ವಿಮೆನ್ ಆದಂತಹ ನೀಲಾಂಬರಿ ಹೆಗ್ಡೆ ಅವರು ಯಾರು ದಿಕ್ಕಿಲ್ಲದೆ ದೇವಿ ದರ್ಶನ ಮಾಡಲು ಬಂದಿದ್ದಾರೆ. ಪಾಪ ಒಂಟೆ ಹೆಂಗಸು, ಗಂಡಸಿನ ಆಸರೆ ಇಲ್ಲ. ಒಂದು ಗಂಡಸನ್ನು ತೃಪ್ತಿ ಮಾಡಲು ಆಗದ ನೀನು ದೇವಿಗೆ ಕೈ ಮುಗಿದು ಏನು ಲಾಭ ಎಂದು ವ್ಯಂಗ್ಯವಾಗಿ ಹೇಳಿದರು. ನೀನಂತೂ ಯಾವತ್ತೂ ಬದಲಾಗುವುದಿಲ್ಲ ತೇಜಸ್ವಿನಿ, ಅದೇ ಸ್ವಾರ್ಥದ ಅಸೂಯೆಯ ಹೆಣ್ಣು. ಯಾಕೆ ಹಾಗೆ ಹೇಳ್ತಿದ್ಯಾ? ನನಗೆ ಯಾರು ದಿಕ್ಕಿಲ್ಲ ಅಂತ ನೋಡು, ನನಗೆ ಅಂತ ಎಷ್ಟು ಜನರಿದ್ದಾರೆ. ಅದು ಅಲ್ಲದೆ ನನಗೆ ನನ್ನ ಮಗ ಇದ್ದಾನೆ ಅಂದಮೇಲೆ ನಾನು ಯಾಕೆ ದಿಕ್ಕಿಲ್ಲದವರು ಆಗುತ್ತೇನೆ? ಗಂಡಸಿನ ಆಸರೆ ಇಲ್ಲದೆ ಬದುಕಬಹುದು ಎಂದು ನಾನು ತೋರಿಸಿಕೊಟ್ಟೆ. ಆದರೆ ನೀನು ಬೇರೊಂದು ಹೆಂಗಸಿನ ಗಂಡನಿಲ್ಲದೆ ಬದುಕಬಹುದು ಎಂಬುದನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ನೀಲಾಂಬರಿಯವರು ಸಹ ವ್ಯಂಗ್ಯವಾಗಿ ಹೇಳಿದರು. ಹೌದು, ಏನೀಗ ಮದುವೆ ಆಗಿರುವ ಗಂಡಸೇ ಬೇಕು ನನಗೆ. ಆದರೆ ಅವನು ನಿನಗೆ ಗಂಡನಾಗುವ ಮುಂಚೆ ನನಗೆ ಗೆಳೆಯನಾಗಿದ್ದವನು, ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ ಅವನನ್ನು ನೀನು ಮದುವೆ ಆಗಿದ್ದು. ಆದರೆ ನಿನ್ನಂತಹ ಹೆಂಗಸು ಗಂಡಂದಿರ ಜೊತೆ ಬಾಳೋಕ್ಕೆ ಯೋಗ್ಯರಲ್ಲ. ಅದಕ್ಕೆ ನೋಡು, ನನ್ನನ್ನು ಸ್ನೇಹಿತಳಂತೆ ಕಂಡಿದ್ದ ಶ್ಯಾಮ್ ಪ್ರೀತಿಗಾಗಿ ನನ್ನನ್ನು ಹುಡುಕಿಕೊಂಡು ಬಂದು ಇಂದು ಸುಖ ಕುಟುಂಬವನ್ನು ಅನುಭವಿಸುತ್ತಿರುವುದು. ಗಂಡ ಇಲ್ಲದೆ ಹೋದರೂ ಮುಡಿಯಲ್ಲಿ ಹೂವು, ಹಣೆಯಲ್ಲಿ ಕುಂಕುಮ, ಕೈಯಲ್ಲಿ ಬಳೆ ಹಾಗೂ ಎದೆ ಮೇಲೆ ತಾಳಿ. ವಾವ್, ಗ್ರೇಟ್ ನೀಲಾಂಬರಿ ನೀನು ಎಂದು ವ್ಯಂಗ್ಯ ನಗು ನಗುತ್ತಾ ಹೇಳಿದರು. ನನ್ನಂತಹ ಹೆಣ್ಣಿನ ಜೊತೆ ಜೀವನ ನಡೆಸಲು ಆತ ಯೋಗ್ಯನಿರಲಿಲ್ಲ. ಏನು ಗೊತ್ತಾ, ಒಬ್ಬ ಸಕ್ಸಸ್ಫುಲ್ ವುಮೆನ್ ಮತ್ತು ಲಾಯರ್ ಆಗಿರುವ ಹೆಣ್ಣಿನ ಜೊತೆ ಕೆಲ ಗಂಡಸರಿಗೆ ಜೀವನ ನಡೆಸಲು ಆಗೋಲ್ಲ. ಅಂಥ ಜಾತಿಗೆ ನಿನ್ನ ಗಂಡ ಸೇರುವವನು. ಇನ್ನು ಈ ಬಳೆ, ಕುಂಕುಮ, ಹೂ ಇದೆಲ್ಲ ನಾನು ಹುಟ್ಟಿದಾಗಲಿಂದನೇ ನನ್ನ ಜೊತೆಯೇ ಇರುವುದು. ಯಾಕೆ ಗಂಡನಿಲ್ಲ ಅಂದರೆ ಮಾತ್ರಕ್ಕೆ ನಾನು ಹೂ ಮುಡಿಯುವ ಆಗಿಲ್ವಾ? ಈ ತಾಳಿ ನನ್ನ ಅಪ್ಪನ ಮನೆಯ ತಾಳಿ, ಮಹಾಕಾಳಿ ಆಶೀರ್ವಾದವಿರುವ ತಾಳಿ ಇದು. ಹಾಗೆ ಇದೇನು ನಿನ್ನ ಗಂಡ ಕಟ್ಟಿರುವ ತಾಳಿಯಲ್ಲ, ನನ್ನ ತವರಿನವರು ಕಟ್ಟಿರುವ ತಾಳಿ. ಅದು ಬಿಡು, ನಿನ್ನ ಗಂಡನ ಕಂಪನಿ ಹೊಸ ಪ್ರಾಜೆಕ್ಟ್ ತಗೊಂಡಿದೆ ಅಲ್ವಾ? ಅದು ಸಕ್ಸಸ್ ಆದರೆ 50 ಕೋಟಿ ಲಾಭ. ದಿನಕ್ಕೆ 50 ಕೋಟಿ ಲಾಭ ಪಡೆಯುವ ನನಗೆ ತುಂಬ ವರ್ಷದಿಂದ ಇಂಥ ಪ್ರಾಜೆಕ್ಟ್ಗಾಗಿ ಕಾದಿರುವ ನಿಮಗೆ ನಿರಾಸೆ ಮಾಡಲು ಆಸೆ ಆಗ್ತಿದೆ. ಸೊ ವೇಕಪ್ ಟು ರಿಯಾಲಿಟಿ ಮಿಸಸ್ ಶ್ಯಾಮರಾವ್. ಸೋಲು ನಿಮಗೆ ಖಚಿತ ತೇಜಸ್ವಿನಿ ಶ್ಯಾಮರಾವ್ ಎಂದು ಹೇಳಿದರು. ನೀಲಾಂಬರಿ ಎಂದು ಕೂಗಿದರು. ನನ್ನ ಹೆಸರು ಕರೆಯುವ ಯೋಗ್ಯತೆ ನಿಂಗಿಲ್ಲ. ಕಾಲ್ ಮಿ ಮೇಡಮ್. ಇವತ್ತಿಗೂ ನೀನು ಜೀವನ ಮಾಡುತ್ತಿರುವುದು ನಾನು ಬಿಸಾಕಿರುವ ಭಿಕ್ಷೆಯಲ್ಲಿ ಅನ್ನೋದನ್ನು ಮರೆಯಬೇಡ. ಸ್ವಾಮಿ, ಕಾರ್ತಿಗೆ ದೇವಿಯ ದರ್ಶನ ಮುಗಿಸಿದ ನಂತರ ರಾಕ್ಷಸರ ದರ್ಶನ ಮಾಡಲು ನನಗಿಷ್ಟವಿಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿ ಕಾರ್ ಹತ್ತಿ ಹೋಗಿದ್ದರು. ಮೇಡಮ್, ಆರ್ ಯು ಓಕೆ ಎಂದು ಹೇಳುತ್ತಾ ಕಾರ್ ಡ್ರೈವ್ ಮಾಡುತ್ತಲೇ ನೀರಿನ ಬಾಟಲ್ನ ಮುನಿಸ್ವಾಮಿ ಅವರು ನೀಲಾಂಬರಿ ಅವರತ್ತ ಹಿಡಿದರು. ಎಸ್ ಓಕೆ ಅಣ್ಣ, ನನಗೇನು ನೋವಾಗಿಲ್ಲ, ನೀವು ಯೋಚನೆ ಮಾಡಬೇಡಿ ಎಂದು ನಗುತ್ತಾ ಹೇಳಿದ ನೀಲಾಂಬರಿ ಅವರು ನೀರು ಕುಡಿದು AC ಆಫ್ ಮಾಡಲು ತಿಳಿಸಿ ವಿಂಡೋ ಇಳಿಸಿದವರು ಮೈಸೂರಿನ ಸೊಬಗನ್ನು ನೋಡುತ್ತಾ ಇಲ್ಲಿಯೇ ಬದಲಾದ ತಮ್ಮ ಜೀವನವನ್ನು ನೆನಪು ಮಾಡಿಕೊಂಡರು. ಕರ್ನಾಟಕದಾದ್ಯಂತ ಹೆಗಡೆ ಗ್ರೂಪಿನ ಮಸಾಲೆ ಸಾಮಗ್ರಿಗಳು, ಸೀರೆಗಳು, ಒಡವೆ ಅಂಗಡಿಗಳು ಪ್ರಸಿದ್ಧಿಯಾಗಿದ್ದ ಸಮಯವದು. ಮಂಗಳೂರಿನಲ್ಲಿ ನರಸಿಂಹಯ್ಯ ಹೆಗ್ಡೆ ಅವರು ಪ್ರಸಿದ್ಧ ಉದ್ಯಮಿಯಾಗಿದ್ದರು. ಮಹಾಕಾಳಿ ಆರಾಧನೆ ಮಾಡುತ್ತಾ ಉದ್ಯಮದಲ್ಲಿ ಯಶಸ್ಸನ್ನು ಕಂಡಿದ್ದವರಿಗೆ ಇಬ್ಬರು ಮುದ್ದಾದ ಮಕ್ಕಳು. ಗಂಡು ಮಗ ನೀಲಂ ಅವರು ಶಾಂತ ಸ್ವಭಾವದವರಾದರೆ ತಮ್ಮದೇ ಪಡಿಯಚ್ಚಂತಿರುವ ನೀಲಾಂಬರಿ ಹೆಗ್ಡೆ ಅವರನ್ನು ಕಂಡರೆ ನರಸಿಂಹ ಹೆಗ್ಡೆಗೆ ಅಪ್ರಾಣ. ವಯಸ್ಸಿಗೆ ಬಂದ ಮಗಳಿಗೆ ಮದುವೆ ಮಾಡಬೇಕಂತ ಬಹಳವೇ ಆಸೆ ಪಟ್ಟಿದ್ದರು. ಆದರೆ 5 ವರ್ಷ ಸಮಯ ಕೇಳಿದ್ದ ನೀಲಾಂಬರಿಯವರು ಆಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಿಗೆ ಬಿಸ್ನೆಸ್ ಫೀಲ್ಡ್ನಲ್ಲಿ ದೊಡ್ಡ ಹೆಸರು ಮಾಡಿದ್ದರು. ಕಾಟನ್ ಸೀರೆ ಹುಟ್ಟುಕೊಂಡು ಮಾಡರ್ನ್ ಸ್ಟೈಲ್ನಲ್ಲಿ ರೆಡಿ ಆಗುತ್ತಿದ್ದ ನೀಲಾಂಬರಿ ಅವರು ಯಾವ ಸಿನಿಮಾ ನಟಿಯರಿಗಿಂತಲೂ ಕಡಿಮೆ ಇರಲಿಲ್ಲ. ಅವರ ಸೌಂದರ್ಯ ಸಾಕ್ಷಾತ್ ಲಕ್ಷ್ಮೀ ದೇವಿಯಂತೆ ಇತ್ತು. ಪದ್ಮಾವತಿಯವರಿಗಂತೂ ಮಗಳು ಬಿಸ್ನೆಸ್ ಫೀಲ್ಡಲ್ಲಿ ದೊಡ್ಡ ಹೆಸರು ಮಾಡುತ್ತಿರುವುದು ಬಹಳ ಹೆಮ್ಮೆ ತಂದಿತ್ತು. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಮನೆಯಿಂದ ಆಚೆ ಬರುವುದೇ ಸವಾಲು. ಅಂಥ ಸಮಯದಲ್ಲಿ ದೊಡ್ಡ ಹೆಸರು ಮಾಡಿ ತಮ್ಮದೇ ಒಂದು ಹೊಸ ಕಂಪನಿಯನ್ನು ಬ್ಯಾಂಗ್ಳೂರಿನಲ್ಲಿ, ಮೈಸೂರಿನಲ್ಲಿ, ಶಿವಮೊಗ್ಗ, ಮುಂಬೈ, ದೆಹಲಿ, ಹೈದರಾಬಾದ್ ಹೀಗೆ ದೇಶದೆಲ್ಲೆಡೆ ಸ್ಥಾಪಿಸ್ತಾ ಹೋದಾಗ ಅವರಿಗೆ ಮಗಳು ಇಲ್ಲಿ ಮದುವೆಯಾಗದೆ ಉಳಿಯುತ್ತಾಳೆ ಎಂಬುದೇ ಚಿಂತೆ ಕಾಡಿ ತಮ್ಮ ಗಂಡನೊಂದಿಗೆ ಇದೇ ವಿಚಾರವಾಗಿ ಮಾತನಾಡಿದರು. ನೀನು ಚಿಂತೆ ಮಾಡಬೇಡ ಪದ್ಮ,
ಈಗಾಗಲೇ ಒಂದು ಸಂಬಂಧ ನೋಡಿ ಇಟ್ಟಿದ್ದೇನೆ. ಶ್ಯಾಮ್ ಅಂತ, ಬ್ಯಾಂಗ್ಳೂರ್ನವರು. ಹಣಕಾಸಿನ ವಿಚಾರದಲ್ಲಿ ನಮಗಿಂತ ಕಮ್ಮಿ ಇದ್ದರೂ ಬ್ಯಾಂಗ್ಳೂರಿನಲ್ಲಿ ಸ್ವಲ್ಪ ಹೆಸರು ಮಾಡಿದ್ದಾರೆ. ಅವರ ತಂದೆ ತಾಯಿ ಸಹ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಮೈಂಡ್ಸೆಟ್ ಇರುವವರು. ನಮ್ಮ ನೀಲಾಗೆ ಒಳ್ಳೆ ಕುಟುಂಬ. ಈಗಾಗಲೇ ಮಾತುಕತೆಯೆಲ್ಲ ಹಾಡಿ ಆಗಿದೆ. ಇನ್ನೇನಿದ್ರೂ ಹುಡುಗ ಹುಡುಗಿ ಒಪ್ಪಬೇಕಾಗಿದೆ ಅಷ್ಟೆ. ನಿನ್ನ ಮಗಳಿಗೆ ನಾಳೆ ಮೈಸೂರಿನಲ್ಲಿ ಆ ಹುಡುಗನನ್ನು ಭೇಟಿ ಮಾಡಲು ತಿಳಿಸಿರುವೆ. ನೋಡೋಣ, ಅವಳು ಒಪ್ಪಿಕೊಂಡ್ರೆ ಇದೇ ವರ್ಷ ಮದುವೆ ಮಾಡಿ ಮುಗಿಸ್ಬೋದು ಎಂದು ನರಸಿಂಹಯ್ಯ ಅವರು ಹೇಳುವರು. ಆ ಸಮಯದಲ್ಲಿ ಮೈಸೂರಿನಲ್ಲಿದ್ದ ನೀಲಾಂಬರಿ ಅವರು ನಿನ್ನೆ ತಮ್ಮ ತಂದೆಯಿಂದ ಬಂದ ವಿಷಯ ತಿಳಿದು ಅಚ್ಚರಿಯಾದರು. ಈಗ ತಮಗೆ 27 ವರ್ಷ ಆಗಿದ್ದ ಕಾರಣ ಇಲ್ಲವೆನ್ನದೆ ಹುಡುಗನನ್ನು ಭೇಟಿ ಮಾಡಲು ಒಪ್ಪಿಕೊಂಡು ಅಂದು ಬೆಳಿಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ಹುಡುಗನಿಗಾಗಿ 5 ನಿಮಿಷ ಮುಂಚೆ ಬಂದು ಕಾದಿದ್ದರು. ತಮ್ಮ ಗೆಳತಿಯೊಂದಿಗೆ ಅಲ್ಲಿಗೆ ಬರುವ ಶ್ಯಾಮರಾವ್ ಅವರು ಗೆಳತಿಯನ್ನು ಕಾರಿನಲ್ಲಿಯೇ ಕೂರಿಸಿ ಹುಡುಗಿಯನ್ನು ನೋಡಲು ಬಂದವರು ನೀಲಾಂಬರಿಯವರ ಸೌಂದರ್ಯ ಹಾಗೂ ಬುದ್ಧಿಗೆ ಅಲ್ಲಿಯೇ ಸೋತಿದ್ದರು. ನೀಲಾಂಬರಿಯವರಿಗೂ ಸಹ ಶ್ಯಾಮ್ ಅವರು ಬಹಳವೇ ಇಷ್ಟವಾಗಿದ್ದರು. ಥೇಟ್ ಅನಂತ್ನಾಗ್ನಂತೆ ಹೋಲುವ ಶ್ಯಾಮರಾವ್ ಅವರಿಗೆ ಒಪ್ಪಿಗೆ ಕೊಡುವ ಮೂಲಕ ಮದುವೆಗೆ ಒಪ್ಪಿದ್ದರು. ಆದರೆ ಕಾರಿನಲ್ಲಿ ಕೂತಿದ್ದ ತೇಜಸ್ವಿನಿಯವರಿಗೆ ಇದು ಒಲ್ಲದ ವಿಷಯವಾಗಿತ್ತು. ಅಕ್ಕಪಕ್ಕದ ಮನೆಯವರಾದ ಶ್ಯಾಮ್ ಹಾಗೂ ತೇಜಸ್ವಿನಿ ಅವರು ಚಿಕ್ಕ ವಯಸ್ಸಿನಿಂದಲೇ ಆಡಿ ಬೆಳೆದವರು. ತೇಜಸ್ವಿನಿಯವರನ್ನು ಗೆಳತಿಯ ಸ್ಥಾನದಲ್ಲಿ ನೋಡಿದ ಶ್ಯಾಮ್ ಅವರಿಗೆ ಗೆಳತಿಯ ಮನದಲ್ಲಿ ತನ್ನ ಬಗ್ಗೆ ಪ್ರೀತಿ ಇರುವ ವಿಷಯದ ತಿಳಿದೇ ಇರಲಿಲ್ಲ. ತೇಜಸ್ವಿನಿಯವರಿಗೂ ಸಹ ಅವರ ಮಾವನ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಇನ್ನೊಂದು ವಾರದಲ್ಲಿ ಆಕೆಗೆ ಮದುವೆ ಇತ್ತು. ಆದರೆ ಇತ್ತೀಚೆಗೆ ಶ್ಯಾಮ್ ಅವರ ಮೇಲೆ ಏನೋ ಮೋಹ. ಅಂತೂ 3 ತಿಂಗಳ ನಂತರ ನೀಲಾಂಬರಿ ಹಾಗೂ ಶ್ಯಾಮ್ ಅವರ ಮದುವೆ ಮಂಗಳೂರಿನ ಕಲ್ಯಾಣ ಮಂಟಪದಲ್ಲಿ ಸುಸೂತ್ರವಾಗಿ ನಡೆಯಿತು. ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡಿಕೊಂಡಿರುತ್ತಿದ್ದ ನೀಲಾಂಬರಿ ಅವರಿಗೆ ಒಮ್ಮೊಮ್ಮೆ ತೇಜು ಅವರ ಇರುವಿಕೆ ಇರುಸು ಮುರುಸು ಆಗುತ್ತಿತ್ತು. ತಮ್ಮ ಕೋಣೆಗೆ ಇದ್ದಕ್ಕಿದ್ದಂತೆ ನುಗ್ಗುವುದು, ತಮ್ಮ ಸೀರೆ ಉಪಯೋಗಿಸುವುದು, ಶ್ಯಾಮರಾವ್ ಮದುವೆಯಾದ ಗಂಡಸು ಎಂದು ಗೊತ್ತಿದ್ದರೂ ಮೈ ತಾಗಿಸಿಕೊಂಡು ಕೂರುವುದು, ಇದೆಲ್ಲ ನೀಲಾಂಬರಿ ಅವರಿಗೆ ತಲೆನೋವಾಗಿತ್ತು. ಇದರ ನಡುವೆಯೇ ತಮ್ಮ ಬಿಸ್ನೆಸ್ ಸಂಭಾಳಿಸುತ್ತಾ ತಮ್ಮ ಮನೆಯನ್ನು ನೋಡಿಕೊಂಡಿದ್ದ ನೀಲಾಂಬರಿ ಅವರಿಗೆ ಮೊದಲ ಹೊಡೆತ ಕೊಟ್ಟಿದ್ದು ಶ್ಯಾಮ್ ಸುಂದರ್ ಅವರ ತಂದೆ ತಾಯಿ ಆಗ ಅವರ ಪಕ್ಕದ ಮನೆಯ ತೇಜಸ್ವಿನಿ ಅವರ ತಂದೆ ತಾಯಿ ಸತ್ತ ವಿಷಯ. ವರ್ಷದ ಹಿಂದೆ ತೇಜಸ್ವಿನಿ ಅವರ ಮದುವೆ ನಡೆದಿರಲಿಲ್ಲ. ಯಾವುದೇ ಕಾರಣಕ್ಕೂ ಮದುವೆ ನಿಂತು ಹೋಗಿತ್ತು ಮತ್ತು ಅದೇ ಮದುವೆಯನ್ನು ಮುಂದುವರಿಸಲು ಇವಾಗ ಗಂಡಿನ ಮನೆಗೆ ಹೋಗಿದ್ದ 2 ದಂಪತಿಗಳು ಹೆಣವಾಗಿ ಹಿಂತಿರುಗಿದರು. ಆವಾಗ ನೀಲಾಂಬರಿಯವರು 7 ತಿಂಗಳ ಗರ್ಭಿಣಿ ಹೆಂಗಸು. ಶ್ಯಾಮರಾವ್ ಅವರು ಮಡದಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಹೊಟ್ಟೆಯಲ್ಲಿರೋದು ಗಂಡು ಮಗುವೆ ಎಂದು ಸಂತಸ ಪಡುತ್ತಿದ್ದವರಿಗೆ ನೋವು ಕೊಟ್ಟಿದ್ದು ತನ್ನ ತಂದೆ ತಾಯಿ ಹಾಗೂ ತನ್ನ ಪ್ರೀತಿಯ ಪಕ್ಕದ ಮನೆಯ ಆಂಟಿ ಅಂಕಲ್ ಸಾವು, ಅದರ ಜೊತೆ ಗೆಳತಿ ಒಂಟಿಯಾದ ನೋವು ಸಹ. ನೀಲಾ ತೇಜು ತುಂಬ ಹೆದರ್ತಿದ್ದಾಳೆ. ತಂದೆ ತಾಯಿಯನ್ನು ಕಳೆದುಕೊಂಡ ಅವಳು ಈಗ ಒಂಟಿಯಾಗಿದ್ದಾಳೆ. ನೆನ್ನೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಾಗ ಡಿಪ್ರೆಷನ್ನಲ್ಲಿದ್ದಾಳೆ ಅಂತ ತಿಳಿಯಿತು ನನಗೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವಳ ತಂದೆ ತಾಯಿಯ ಕಡೆಯವರು ಕೂಡ ಯಾರು ಕೂಡ ಅವಳನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗೋದಿಲ್ಲ. ನಾವು ನಮ್ಮನೆಯಲ್ಲಿ ಅವಳನ್ನು ಕರೆಸಿಕೊಳ್ಳೋಣ, ನಿನ್ನ ಸ್ವಂತ ತಂಗಿಯಂತೆ ನೋಡಿಕೊಳ್ತೀಯಾ ಎಂದು ಶ್ಯಾಮರಾವ್ ಅವರು ಕೇಳಿದರು. ಖಂಡಿತ ಶ್ಯಾಮ್, ಆಕೆ ನನ್ನ ಜೊತೆ ಹೆಚ್ಚು ಮಾತನಾಡದೆ ಹೋದರೂ ಕೂಡ ಅವಳ ಈಗಿನ ಸ್ಥಿತಿ ನೋಡಿದರೆ ಅಯ್ಯೋ ಅನಿಸ್ತಿದೆ. ನಮ್ಮ ಮನೆಯಲ್ಲಿ ಕೂಡ 2 ಸಾವಾಗಿದ್ದರು. ನನಗೆ ನೀವು, ನಿಮಗೆ ನಾನು, ಹಾಗೆ ನಮ್ಮಿಬ್ಬರಿಗೆ ನಮ್ಮ ಮನೆಯವರಿದ್ದಾರೆ. ಆದರೆ ಆಕೆಗೆ ಯಾರೂ ಇಲ್ಲ. ಈ ದೊಡ್ಡ ಬಂಗ್ಲೆ ಅಂತಿರೋ ಮನೆಯಲ್ಲಿ ಇರೋದು ನಾನು ನೀವು ಮಾತ್ರ. ಆಕೆ ಬಂದರೆ ಹೆಚ್ಚಿನ ಹೊರೆ ಆಗೋಲ್ಲ, ಇಲ್ಲಿಯೇ ಇರಲಿ ಅವಳು ಎಂದು ಹೇಳಿದರು. ಅದೇ ಅವರು ಮಾಡಿದ ಮೊದಲ ತಪ್ಪು. ಸೀಮಂತ ಶಾಸ್ತ್ರ ಮುಗಿಸಿಕೊಂಡು ತವರಿಗೆ ಹೋದ ನೀಲಾಂಬರಿಯವರಿಗೆ ಇಲ್ಲಿನ ವಿಷಯಗಳೇನೂ ಗೊತ್ತಾಗಲಿಲ್ಲ. ಒಂದೊಳ್ಳೆ ದಿನ ಗಂಡು ಮಗುವಿನ ಜನ್ಮವೂ ಆಗಿತ್ತು. ಆವಾಗ ನೋಡಲು ಬಂದಿದ್ದ ಶ್ಯಾಮರಾವ್ ಅವರು ಮಗುವನ್ನು ಎತ್ತಿಕೊಂಡು ಖುಷಿಪಟ್ಟಿದ್ದರು. ಮಗುವನ್ನು ಮೊದಲ ಬಾರಿಗೆ ಅವರೇ ಎತ್ತಿಕೊಂಡಿದ್ದು. ತಮ್ಮ ಮಗನ ಆನೆಗೆ ಪ್ರೀತಿಯಿಂದ ಮುತ್ತಿಟ್ಟು ಮಡದಿಗೆ ಧನ್ಯವಾದಗಳನ್ನು ಹೇಳಿದರು. ಶ್ಯಾಮ್, ಈಗ ನಾನು ಬ್ಯಾಂಗ್ಳೂರಿನಲ್ಲಿಲ್ಲ, ನೀವು ಯಾಕೆ ಅಲ್ಲಿರ್ತೀರಾ? ಪಾಪುನ ಕೂಡ ನೀವು ಈ 15 ದಿನದ ಹಾಸ್ಪಿಟಲ್ನಲ್ಲಿ ಒಂದು ದಿನವೂ ಕೂಡ ಬಿಟ್ಟು ಇಲ್ಲ. ಇನ್ನು ಅಷ್ಟು ದೂರ ಬ್ಯಾಂಗ್ಳೂರಿನಲ್ಲಿ ಹೇಗೆ ಇರ್ತೀರಾ? ನಮ್ಮ ಮನೆಯಲ್ಲೇ ಇರಿ ಎಂದು ಅಂದು ಮನೆಗೆ ಡಿಸ್ಚಾರ್ಜ್ ಆಗಿ ಹೋಗುತ್ತಿದ್ದ ನೀಲಾಂಬರಿಯವರು ಗಂಡನನ್ನು ಕೇಳಿದರು. ನನಗೂ ಆಸೆ, ಆದರೆ ಪಾಪ ತೇಜಸ್ವಿನಿ ಒಬ್ಬಳೇ. ಇವಾಗ ಅವಳು ಕೂಡ ಬಿಸ್ನೆಸ್ ಬಗ್ಗೆ ತಿಳಿಯಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅದು ಅಲ್ಲದೆ ನಾನು ಹೊಸ ಕಂಪನಿಯನ್ನು ಕಟ್ಟಬೇಕು ಅಂತ ಇದ್ದೇನೆ ಅಲ್ವಾ, ಅದರ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೇನೆ.
ನಿಮಗೆ ಗೊತ್ತು ಅಲ್ವಾ, ಸ್ವಲ್ಪ ಹಣಕಾಸಿನ ತೊಂದರೆ ಇದೆ ಎಂದು ಹೇಳಿದರು. ಅದು ಕೂಡ ನಿಜಾನೇ. ಒಂದು ಕೆಲಸ ಮಾಡಿ, ಬೀರುವಿನಲ್ಲಿ 10 ಲಕ್ಷದಷ್ಟು ಹಣ ಇದೆ. ಅದನ್ನು ತೆಗೆದುಕೊಂಡು ನಿಮ್ಮ ಹೊಸ ಕಂಪನಿ ಕಟ್ಟುವ ಕೆಲಸಕ್ಕೆ ಉಪಯೋಗಿಸಿಕೊಳ್ಳಿ. ಆದಷ್ಟು ಬೇಗ ನೀವು ಕೂಡ ಮುಂದೆ ಬರಬೇಕು ಎಂದು ಗಂಡನ ಹೇಳಿಕೆಗೆ ಸಹಾಯ ಮಾಡಿದರು. ಅದು ನಿಜನೇ, ನಾನು ಮುಂದೆ ಬರಬೇಕು. ನೀಲಾಂಬರಿ, ನೀನು ಹೇಗಿದ್ದರೂ ನಿನ್ನ ಕಂಪನಿಯಲ್ಲಿ ನನಗೆ ಕೆಲಸವಿಲ್ಲ ಅಂತ ಹೇಳಿದ್ಯಲ್ಲ ಎಂದು ನಕ್ಕಾಗ ತಾವು ಸಹ ನೀಲಾಂಬರಿಯವರು ನಗುವರು. ದಿನಗಳು ಕ್ಷಣಿಕದಂತೆ ಸಾಗಿದವು. ಮಗುವಿಗೆ 6 ತಿಂಗಳು ತುಂಬಿತು. ಮೊದಲ 4 ತಿಂಗಳು ವಾರದಲ್ಲಿ 3 ದಿನ ಮಂಗಳೂರಿಗೆ ಬಂದು ಮಗುವಿನೊಂದಿಗೆ ಇರುತ್ತಿದ್ದ ಶ್ಯಾಮ್ ಅವರು ಇತ್ತೀಚೆಗೆ ವಾರಕ್ಕೆ 1 ಬಾರಿ ಬರುವುದೇ ಹೆಚ್ಚು. ಆ 6 ತಿಂಗಳಲ್ಲಿ ಹೊಸ ಕಂಪನಿ ಕಟ್ಟಲು ಹೋಗಿ 10 ಲಕ್ಷವನ್ನು ನೆಲಸಮ ಮಾಡಿದ್ದರು. ಅದನ್ನು ತಿಳಿದುಕೊಂಡ ನೀಲಾಂಬರಿಯವರು ಮತ್ತೆ 10 ಲಕ್ಷವನ್ನು ಕೊಟ್ಟಿದ್ದರು. ನೀಲಾ, ನಿಮಗೆ ಈ 10 ಲಕ್ಷ ಎಷ್ಟು ಸುಲಭ ಅಲ್ವಾ? ಒಂದು ಕೆಲಸ ಮಾಡೋಣ, ನನ್ನ ಕಂಪನಿಯನ್ನು ನಿನ್ನ ಕಂಪನಿ ಜೊತೆ ಮರ್ಚ್ ಮಾಡಿಕೊ. ಆಗ ನನಗೂ ಕೂಡ ಒಳ್ಳೆಯ ಹೆಸರಲ್ವಾ? ನೋಡು ನೀಲಾಂಬರಿ ಹೆಗ್ಡೆ ಅಂತ ನೀನು ಕಂಪನಿಗೆ ಹೆಸರು ಇಟ್ಟಿದ್ಯಾ, ಅದರ ಬದಲು ಶ್ಯಾಮ್ ನೀಲಾಂಬರಿ ರಾವ್ ಅಂತ ಇದ್ದರೆ ಎಷ್ಟು ಚೆಂದ ಎಂದು ಹೇಳುವರು. ಇಲ್ಲ ಶ್ಯಾಮ್, ನನಗೆ ನನ್ನ ಕಂಪನಿಗಳು ನೀಲಾಂಬರಿ ಹೆಗ್ಡೆ ಆಗಿಯೇ ಇರಬೇಕು. ಯಾಕೆಂದರೆ ಅದು ನನ್ನ ತಂದೆಯ ಪ್ರತಿಫಲ ಹಾಗೂ ನನ್ನ ಶ್ರಮ. ಅಲ್ಲಿಗೆ ಬೇರೆ ಯಾರು ಕೂಡ ಬರುವ ಹಾಗಿಲ್ಲ. ಹಾಗಾಗಿ ನಿಮಗೆ ಹೊಸ ಕಂಪನಿಯನ್ನು ಕಟ್ಟಲು ಇಷ್ಟು ಹಣ ನೀಡುತ್ತಿರುವುದು. ನೀವು ನಿಮ್ಮ ಶ್ರಮದ ಮೇಲೆ ಭರವಸೆ ಇಡಿ. ಅದು ಬಿಟ್ಟು ಸುಲಭದ ಮಾರ್ಗ ಯೋಚಿಸಬೇಡಿ, ಕಷ್ಟಪಡಬೇಡಿ, ಮುಂದೆ ಬನ್ನಿ ಎಂದು ಹೇಳಿದರು. ಹೆಂಡತಿಯ ಮಾತಿನಿಂದ ಕೋಪಗೊಂಡರು. ಅದನ್ನು ಹೊರತೋರಿಸದ ಶ್ಯಾಮ್ ಅವರು ಅಂದು ಅಲ್ಲಿ ಉಳಿಯದೆ ರಾತ್ರಿ ಆದರೂ ಸಹ ಬ್ಯಾಂಗ್ಳೂರಿಗೆ ವಾಪಸ್ ಬಂದಿದ್ದರು. ಒಂದೇ ಮನೆಯಲ್ಲಿ ತೇಜಸ್ವಿನಿ ಹಾಗೂ ಶ್ಯಾಮರಾವ್ ಅವರಿದ್ದದ್ದು. ಏನಾಯಿತು ಶ್ಯಾಮ್? ನಾನು ಮೊದಲೇ ಹೇಳಿದ್ದು ಸರಿ ಅನಿಸುತ್ತೆ. ನಿನ್ನ ಹೆಂಡತಿ ಕಂಪನಿಯನ್ನು ಮರ್ಜ್ ಮಾಡೋದಕ್ಕೆ ಒಪ್ಪಿಕೊಂಡಿಲ್ಲ ಅಲ್ವಾ ಎಂದು ತೇಜಸ್ವಿನಿಯವರು ಶ್ಯಾಮ್ ಅವರ ಕೈಗೆ ಡ್ರಿಂಕ್ಸ್ ಬಾಟಲ್ ಕೊಡುತ್ತಾ ಕೇಳಿದರು. ಎಸ್, ನೀನು ಹೇಳಿದ್ದೆ ನಿಜ ತೇಜು. ಅವಳಿಗೆ ತಾನು ದೊಡ್ಡ ಬಿಸ್ನೆಸ್ ವಿಮೆನ್ ಅಂತ ಜಂಬ. ಕೋಟಿ ಕೋಟಿ ದುಡಿಯುತ್ತೇನೆ, ಹಲವಾರು ಕಂಪನಿಗಳು ತನ್ನ ಹೆಸರಿನಲ್ಲಿದೆ ಎನ್ನುವ ದುರಂಕಾರ. ಇಂಥವರಿಗೆ ಗಂಡ ಮುಂದೆ ಬರುವುದು ಇಷ್ಟ ಇಲ್ಲ. ತಮ್ಮದೇ ನಡೆಯಬೇಕೆನ್ನುವ ಕೀಳು ಮಟ್ಟದ ಹೆಂಗಸು. ಎಷ್ಟು ಸುಲಭವಾಗಿ ನೋ ಹೇಳಿಬಿಟ್ಟಳು ಗೊತ್ತಾ? ಅದಕ್ಕೆ ಒಂದು ಕ್ಷಣವೂ ಕೂಡ ಅಲ್ಲಿ ನಿಲ್ಲದೆ ಇಲ್ಲಿಗೆ ಬಂದು ಬಿಟ್ಟೆ ಎಂದು ಕುಡಿದು ತೋರಾಡುವ ಶ್ಯಾಮ್ ಅವರು ತಮ್ಮ ರೂಮ್ ಸೇರಿಕೊಂಡಿದ್ದರು. ಹೌದು ಶ್ಯಾಮ್, ನಿನಗೆ ಇಂತಹ ಹೆಂಗಸು ತಕ್ಕವಳಲ್ಲ, ನಾನೇ ತಕ್ಕವಳು. ನಿನ್ನಿಂದ ಹೇಗೆ ನೀಲಾಂಬರಿಯನ್ನು ದೂರ ಮಾಡಬೇಕೆನ್ನುವುದು ಚೆನ್ನಾಗೇ ಗೊತ್ತು. ನೀಲಾಂಬರಿ ಇಲ್ಲಿಂದ ದೂರವಾದರೆ ನಾವಿಬ್ಬರು ಒಂದಾಗಲು ಸಾಧ್ಯ. ಒಂಟಿಯಾಗಿರುವ ನನ್ನನ್ನು ಯಾರು ಮದುವೆ ಆಗೋಲ್ಲ. ನನಗೆ ನೀನೇ ಸರಿ ಎಂದು ಅಂದುಕೊಂಡ ತೇಜಸ್ವಿನಿಯವರು ಅಂದಿನಿಂದ ಒಂದೊಂದೇ ದಾಳವನ್ನು ಹುರುಳಿಸುತ್ತಾ ಬರುವರು. 9 ತಿಂಗಳು ತೊಟ್ಟಿಲು ಕಟ್ಟಿ 9 ತಿಂಗಳ ಮಗುವಿನೊಂದಿಗೆ ನೀಲಾಶ್ಯಾಮ್ ಬಂಗಲೆಯನ್ನು ಮಗುವಿನೊಂದಿಗೆ ನೀಲಾಂಬರಿಯವರು ಪ್ರವೇಶ ಮಾಡಿದ್ದರು. ಹಣ ಹಣ ಎಂದು ಹಣದ ಹಿಂದೆ ಓಡುವ ಕುದುರೆಯಾಗಿದ್ದ ಶ್ಯಾಮ್ ಅವರು ಅಡ್ಡದಾರಿಗಳನ್ನು ಹಿಡಿಯುತ್ತಿದ್ದರು. ಒಂದೆರಡು ಬಾರಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಸಹ ಏರಿದ್ದ ನೀಲಾಂಬರಿ ಅವರು ತಮ್ಮ ಪ್ರಭಾವ ಉಪಯೋಗಿಸಿ ತಮ್ಮ ಗಂಡನನ್ನು ಬಿಡಿಸಿ ತಂದಿದ್ದರು. ತಲೆ ಕೆಟ್ಟಿದ್ದೆ ಶ್ಯಾಮ್ ನಿಮಗೆ. ನಾಳೆ ನಮ್ಮ ಮಗುವಿನ ಹುಟ್ಟಿದ ಹಬ್ಬ ಇದೆ. 1 ವರ್ಷ ಆಗ್ತದೆ ಅವನಿಗೆ. ಆದರೆ ನೀವು ನಾನು ಬರಲಿಲ್ಲ ಅಂದಿದ್ದರೆ ಪೊಲೀಸ್ ಸ್ಟೇಷನ್ ಇರ್ತಿದ್ರಿ. ಯಾಕೆ ಇಂಥ ಅಡ್ಡದಾರಿಗಳನ್ನು ಹಿಡಿತಿದ್ದೀರಾ? ಬಿಸ್ನೆಸ್ನಲ್ಲಿ ಗೆಲುವು ಸೋಲು ಇದ್ದದೆ. ನನಗೂ ಕೂಡ ಮೊದಲು ಈ ಸೋಲುಗಳು ಇತ್ತು, ಆದರೆ ನಾನು ಅಂಜದೆ ಅದನ್ನು ಎದುರಿಸಿದೆ. ನಿಮಗೆ ಆ ಧೈರ್ಯ ಇಲ್ವಾ? ಈಗ 1 ವರ್ಷವಾಗಿದೆ ಅಷ್ಟೇ. ನೀವು ಬಿಸ್ನೆಸ್ನ ಆರಂಭಿಸಿ. ತಾಳ್ಮೆಯಿಂದ ಕಾದರೆ ಗೆಲುವು ಸಿಗುತ್ತದೆ. ಅದು ಬಿಟ್ಟು ಈ ರೀತಿ ಅಡ್ಡದಾರಿ ಹಿಡಿಯುವುದು ನಿಮ್ಮಿಂದ ನಿರೀಕ್ಷಿಸಿರಲಿಲ್ಲ. ಅದು ಅಲ್ಲದೆ ಆ ತೇಜಸ್ವಿನಿ ಜೊತೆ ನೀವು ಸೇರುತ್ತಿರೋದು ನನಗೆ ಇಷ್ಟವಾಗ್ತಿಲ್ಲ. ಅವಳ ನೋಟವೇ ನನಗೆ ಇಷ್ಟ ಆಗ್ತಿಲ್ಲ. ನನ್ನನ್ನು ಒಂದು ರೀತಿ ವ್ಯಂಗ್ಯವಾಗಿ ನೋಡ್ತಾಳೆ. ಅವಳ ಮನದಲ್ಲಿ ಏನೋ ಇದೆ ಶ್ಯಾಮ್ ಎಂದು ನೀಲಾಂಬರಿಯವರು ಮಗುವನ್ನು ಹೆಗಲ ಮೇಲೆ ಹಾಕಿಕೊಂಡೇ ಹೇಳಿದರು. ಹೇ, ನೀನು ಯಾವಳೆ ಅದನ್ನೆಲ್ಲ ಹೇಳೋಕ್ಕೆ? ಏನು ನೀನು ಜೈಲಿನಿಂದ ಬಿಡಿಸಿದ್ಯಾ ಎನ್ನುವ ಅಹಂಕಾರನ ನಿನಗೆ? ಹೌದು, ನಾನು ಅಡ್ಡದಾರಿನೇ ಹಿಡಿತೀನಿ. ಏನು ಮಾಡ್ತೀಯಾ? ನನಗೆ ನಿನ್ನ ಹಾಗೆ ಕಷ್ಟಪಟ್ಟು ಮೇಲೆ ಬರುವ ಆಸೆ ಇಲ್ಲಮ್ಮ. ನೀನು ಕಷ್ಟಪಟ್ಟಿಲ್ಲ. ನಿನ್ನ ಅಪ್ಪ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದ. ಚೆನ್ನಾಗಿ ದುಡಿದಿಟ್ಟಿದ್ದ. ನಿನ್ನ ಅಪ್ಪನ ಹೆಸರು ಉಪಯೋಗಿಸಿಕೊಂಡು ನೀನು ಮೇಲೆ ಬಂದಿರೋದು. ನಮ್ಮಂಥವರ ಕಷ್ಟ ನಿಂಗೆ ಹೇಗೆ ಗೊತ್ತಾಗುತ್ತೆ? 1 ವರ್ಷದಿಂದ ಬರೀ ಸೋಲು ಸೋಲು ಅನ್ನೋದೇ ಆಗಿದೆ. ಒಂದು ಪ್ರಾಜೆಕ್ಟ್ ಸಿಕ್ಕಿಲ್ಲ ನನ್ನ ಕಂಪನಿಗೆ. ಎಷ್ಟು ಕೇಳಿಕೊಂಡೆ, ನಿನ್ನ ಕಂಪನಿಯಲ್ಲಿ ಕೆಲಸ ಮಾಡುವ ಜನರನ್ನು ನನ್ನ ಕಂಪನಿಗೆ ಕಳಿಸು, 1-2 ಪ್ರಾಜೆಕ್ಟ್ಗಳನ್ನು ನನ್ನ ಕಂಪನಿಗೆ ಕೊಡುವಂತೆ. ಏನು ಮಾಡಿದೆ ನೀನು?
ಅಹಂಕಾರ ನಿಂಗೆ. ನಾನೆಲ್ಲಿ ಮುಂದೆ ಬರ್ತೇನೆ ಅಂತ ತೇಜುವಿನ ಬಗ್ಗೆ ಹೇಳುವ ಯೋಗ್ಯತೆ ಇಲ್ಲ ನಿಂಗೆ. ನನಗಾಗಿ, ನನ್ನ ಕಂಪನಿಗಾಗಿ ಅವಳ ಹಗಲು ರಾತ್ರಿ ಎನ್ನದೆ ದುಡಿಯುತ್ತಿದ್ದಾಳೆ. ಅವಳ ನೋಟ ಚೆನ್ನಾಗಿಲ್ಲ ಅಂತ ಹೇಳ್ತೀಯಲ್ಲ, ಮೊದಲು ನಿನ್ನ ನೋಟವನ್ನು ಸರಿ ಮಾಡಿಕೊ ಎಂದು ಮೊದಲ ಬಾರಿಗೆ ಮಡದಿಯ ಎದುರು ಧ್ವನಿ ಹೇರಿಸಿದ್ದರು. ಶ್ಯಾಮ್, ಅತಿ ಆಯಿತು ನಿಮ್ಮದು. ನಾನು ಸೈಲೆಂಟ್ ಆಗಿದ್ದೀನಿ ಅಂತ ಈಗ ಏನೇನು ಹೇಳಬೇಡಿ. ಏನು ಇವತ್ತು ಡ್ರಿಂಕ್ಸ್ ಮಾಡಿದ್ದೀರಾ ಅಂತ ಬಿಟ್ಟಿದ್ದೇನೆ. ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ನಾಳೆಯಿಂದಾದರೂ ಒಳ್ಳೆಯವರಾಗಿ ಎಂದು ವಾದ ಮಾಡಲು ಇಚ್ಛಿಸದೆ ಮಗುವಿನೊಂದಿಗೆ ಕೋಣೆ ಸೇರಿದರು. ತಮ್ಮ ಮನೆಯಲ್ಲಿ ಇರದೆ ತಮ್ಮ ಗೆಳತಿಯ ಪಕ್ಕದ ಮನೆಗೆ ಬರುವ ಶ್ಯಾಮ್ ಅವರ ಗೆಳತಿ ಅಳುತ್ತಿರುವುದನ್ನು ಕಂಡು ಹೋಗಿ ಅವರ ಕಣ್ಣೀರನ್ನು ಒರೆಸಿದರು. ಶ್ಯಾಮ್, ನಿನ್ನ ಹೆಂಡತಿ ಅಂತ ಮಾತಾಡಿದ್ಲು. ನೀನು ಗೆಲ್ಲಬೇಕು ಅಂತ ನಾನು ನಿನ್ನೊಂದಿಗೆ ಇರುವುದು. ಆದರೆ ನಿನ್ನ ಹೆಂಡತಿ ನನ್ನ ನೋಟದ ಬಗ್ಗೆ ಪ್ರಶ್ನಿಸಿದಳು. ಇಲ್ಲ ಶ್ಯಾಮ್, ಇನ್ಮೇಲಿಂದ ನೀನು ನನ್ನ ಮನೆಗೆ ಬರಬೇಡ. ನನಗಾದರೂ ಯಾರಿದ್ದಾರೆ? ಅನಾಥಳು ನಾನು. ಆದರೆ ನಿನಗೆ ಒಳ್ಳೆಯ ಕುಟುಂಬವಿದೆ, ಮಗು ಇದೆ. ಅವರ ಜೊತೆ ಚೆನ್ನಾಗಿರು. ಶ್ಯಾಮ್, ನನ್ನ ಮನೆಗೆ ಬರಬೇಡ. ನನ್ನ ನೋಟ ಸರಿಯಿಲ್ಲ, ಹೋಗು ಇಲ್ಲಿಂದ ಎಂದು ತೇಜಸ್ವಿನಿಯವರು ಬಿಕ್ಕಿ ಬಿಕ್ಕಿ ಹತ್ತಿದ್ದರು. ತೇಜು ಅವಳ ತಲೆ ಕೆಟ್ಟ ಹಾಗೆ ಆಡ್ತಾಳೆ. ಯಾಕೆ ಅವಳ ಸುತ್ತ 100 ಜನ ಗಂಡಸರನ್ನು ಇಟ್ಕೊಳ್ಳಲ್ವಾ? ಅವಳ ಆಫೀಸ್ನಲ್ಲಿ ಕೆಲಸ ಮಾಡುವವರೆಲ್ಲ ಗಂಡಸರೇ. ಅದರ ಜೊತೆ ಅವಳಿಗೆ PA ಅಂತ ಎಲ್ಲ ಇರುವುದು ಬರೀ ಗಂಡಸರು. ನಾನು ನನ್ನ ಗೆಳತಿ ಜೊತೆ ಇರೋದು ಅವಳಿಗೆ ಅಸೂಯಾಗಿದೆ. ಅದಕ್ಕೆ ಅವಳು ಈ ರೀತಿ ಹೇಳ್ತಿದ್ದಾಳೆ. ನೀನು ಯೋಚನೆ ಮಾಡಬೇಡ ತೇಜ್. ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಒಬ್ಬಳೇ ಬಿಡಲ್ಲ. ಸಮಾಜ ಇದಕ್ಕೆ ಎಂಥ ಕಳಂಕ ಸಂಬಂಧ ಕಟ್ಟಿದರೂ ಸಹ ನಾನು ನಿನ್ನ ಒಳ್ಳೆಯ ಗೆಳೆಯ ಎಂದು ತಿಳಿಸಿದರು. ಒಳ್ಳೆಯ ಗೆಳೆಯನಾಗಿದ್ದರೂ ಕೂಡ ಸಮಾಜ ನಮ್ಮನ್ನು ನೋಡಿದ್ದು ತಪ್ಪಾದ ರೀತಿಯಲ್ಲೇ. ದಯವಿಟ್ಟು ನಿಮ್ಮ ಮನೆಗೆ ಹೋಗು. ನಾಳೆ ನಿನ್ನ ಮಗನಿಗೆ 1 ವರ್ಷ. ನೀನು ಮಗುವಿನ ಜೊತೆ ಇರಬೇಕು. ನೀನು ನನ್ನ ಜೊತೆ ಇರಲು ಆಗುತ್ತಾ? ಇಲ್ಲ ತಾನೆ? ಹೋಗು. ನೀನು ನನಗೆ ನಿಜವಾದ ಗೆಳೆಯನಾಗಿದ್ದರೆ ನಾಳೆ ನನ್ನೊಂದಿಗೆ ಹೊರಗಡೆ ಸುತ್ತಾಡಲು ಬರ್ತೀಯ. ಆದರೆ ನೀನು ನನ್ನ ನಿಜವಾದ ಗೆಳೆಯ ಅಲ್ಲ. ನಿನಗೆ ನಿನ್ನದೇ ಆದ ಒಂದು ಮಗುವಿದೆ. ಆ ಮಗುವಿನ ಹುಟ್ಟಿದ ಹಬ್ಬವನ್ನು ಸಂಭ್ರಮಿಸು. ಹೋಗು ಎಂದು ಹೇಳಿ ಅವರನ್ನು ಮನೆಯಿಂದ ಆಚೆ ಹಾಕಿದ್ದರೆ ಗೆಳತಿಯ ಮಾತಿನಿಂದ ನೊಂದುಕೊಂಡ ಶ್ಯಾಮ್ ಅವರು ತಮ್ಮ ಮನೆಗೆ ಬಂದು ಹಾಲಿನಲ್ಲಿ ಮಲಗಿದ್ದರು. ಮರುದಿನವೇ ತನ್ನ ತವರು ಮನೆಯಿಂದ ಬಂದ ಕರೆಗಳನ್ನು ಸ್ವೀಕರಿಸಿ ಮಾತನಾಡುತ್ತಿದ್ದ ನೀಲಾಂಬರಿ ಅವರು ಇಂದು ಅಲ್ಲಿಗೆ ಬರುವುದಾಗಿ ತಿಳಿಸಿ ದೇವಸ್ಥಾನಕ್ಕೆ ಹೋಗಲು ಸ್ನಾನ ಮುಗಿಸಿ ರೆಡಿಯಾದರು. ಮಗುವಿಗೂ ಸ್ನಾನ ಮಾಡಿಸಿ ಹೊರಗೆ ಬಂದಿದ್ದರು. ನೆನೆ ಸ್ವಲ್ಪ ಹೆಚ್ಚಾಗಿ ಮಾತನಾಡಿಸಿದೆ ಅನಿಸುತ್ತೆ. ಆದರೂ ಕೂಡ ಇದರಲ್ಲಿ ಅವರದೇ ತಪ್ಪು ಹೆಚ್ಚು. ಹಾಗಂತ ನಮ್ಮಿಬ್ಬರ ಜಗಳದಿಂದ ಮಗುವಿಗೆ ಮೋಸ ಮಾಡಲು ಆಗುತ್ತಾ? ಶ್ಯಾಮ್ಗೆ ಪಾಪು ಅಂದರೆ ತುಂಬ ಇಷ್ಟ. ಅವರಿಲ್ಲದೆ ಅವನು ಮಲಗುವುದು ಸಹ ಇಲ್ಲ. ನಿನ್ನೆ ಹೇಳಿದ ಕಾರಣ ಇವತ್ತು ಬದಲಾಗಿರ್ತಾರೆ. ಮಗನ ಹುಟ್ಟಿದ ಹಬ್ಬದ ದಿನವಾದ ಕಾರಣ ಬೇಗನೆ ಸ್ನಾನ ಮುಗಿಸಿ ನಮಗಾಗಿ ಕಾಯ್ತಿರುತ್ತಾರೆ ಎಂದು ಹೇಳುತ್ತಾ ಹಾಲಿಗೆ ಬಂದ ನೀಲಾಂಬರಿ ಅವರನ್ನು ಸ್ವಾಗತಿಸಿದ್ದು ಖಾಲಿ ಖಾಲಿ ಕೋಣೆಗಳು. ತಮ್ಮ ಗೊರಕೆ ಶಬ್ದದಿಂದ ನೀಲಾಂಬರಿ ಹಾಗೂ ಮಗುವಿಗೆ ಡಿಸ್ಟರ್ಬ್ ಆಗಬಾರ್ದು ಎಂದು ಕೆಲವೊಮ್ಮೆ ಶ್ಯಾಮ್ ಅವರು ಕೆಳಗಿನ ಕೋಣೆಗಳಲ್ಲಿ ಮಲಗುತ್ತಿದ್ದರು. ಹಾಗೂ ಕುಡಿದ ದಿನವೂ ಸಹ ಹಾಗೆ ಅದರಂತೆ ಆ ರೂಮಿನಲ್ಲಿ ಇರಬಹುದೆಂದು ತಿಳಿದಿದ್ದ ನೀಲಾಂಬರಿ ಅವರಿಗೆ ನಿರಾಸೆ ಕಾದಿತ್ತು. ಶ್ಯಾಮ್ ತಮ್ಮ ಗೆಳತಿಯ ಕಣ್ಣೀರು ಒರೆಸುವ ಕೆಲಸದ ಸಲುವಾಗಿ ಬ್ಯಾಂಗಲೂರು ಸುತ್ತಲೂ ಚಿರ ಯುವಕನಂತೆ ಗೆಳತಿಯೊಂದಿಗೆ ಹೋಗಿದ್ದರು. ಸ್ವಾಮಿ, ನಿಮ್ಮ ಯಜಮಾನರು ಎಲ್ಲಿ ಮನೆಯಲ್ಲಿ ಕಾಣಿಸುತ್ತಿಲ್ಲ ಎಂದು ಹೇಳುತ್ತಾ ಹೊರಬಂದರು. ಮೇಡಮ್, ಕ್ಷಮಿಸಿ. ನನಗೆ ಆ ವ್ಯಕ್ತಿಯನ್ನು ನಿಮ್ಮ ಯಜಮಾನರು ಅಂತ ಹೇಳಬೇಡಿ. ಕೇವಲ ನೀವು ಮಾತ್ರ ನನ್ನ ಯಜಮಾನ. ಆ ವ್ಯಕ್ತಿ ಯಾವತ್ತಿಗೂ ಯಜಮಾನ ಆಗಲು ಸಾಧ್ಯವಿಲ್ಲ. ಅವರು ಅವರ ಗೆಳತಿಯನ್ನು ತಮ್ಮ ಸ್ಕೂಟರ್ನಲ್ಲಿ ಕರೆದುಕೊಂಡು ಬ್ಯಾಂಗ್ಳೂರು ಸುತ್ತಲೂ ಹೋಗಿದ್ದಾರೆ. ಒಂದು ಮಾತು ಹೇಳ್ತೀನಿ ಮೇಡಮ್, ನಿಮ್ಮಂಥ ವ್ಯಕ್ತಿತ್ವ ಇರುವ ಹೆಣ್ಣಿಗೆ ಅಂಥ ಗಂಡ ಯೋಗ್ಯನೆಲ್ಲ. ಈಗಲೂ ಕಾಲ ಮಿಂಚಿಲ್ಲ ಎಂದು ಹೇಳಿ ಕಾರ್ ಸ್ಟಾರ್ಟ್ ಮಾಡಿದರೆ ಆಘಾತಗೊಂಡ ನೀಲಾಂಬರಿಯವರು ಮಗುವಿನ ನಗು ನೋಡಿ ತಮ್ಮ ನೋವು ಮರೆತು ಕಾರ್ ಹತ್ತಿದರು. ಕೃಷ್ಣನ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ತವರ ಮನೆಯಿಂದ ಬರುತ್ತಿದ್ದ ಕರೆಗಳಿಗೆ ಉತ್ತರಿಸುತ್ತಲೇ ಕಾರ್ ಹತ್ತಿ ಕುಳಿತುಕೊಂಡ ನೀಲಾಂಬರಿಯವರಿಗೆ ಗಂಡನನ್ನು ತಬ್ಬಿ ಕುಳಿತಿದ್ದ ತೇಜಸ್ವಿನಿಯವರು ಕಂಡರು. ಸ್ವಾಮಿ, ಆ ಬೈಕ್ ಫಾಲೋ ಮಾಡಿ ಎಂದು ಆದೇಶ ನೀಡಿದಾಗ ಸ್ವಾಮಿ ಅವರು ಅವರ ಬೈಕ್ ಫಾಲೋ ಮಾಡಿದರು. ಒಂದು ರೆಸಾರ್ಟ್ ಮುಂದೆ ನಿಂತ ಬೈಕ್ ನಿಲ್ಲಿಸಿದ ಶ್ಯಾಮ್ ಅವರ ಗೆಳತಿಯ ಹೆಗಲ ಮೇಲೆ ಕೈ ಹಾಕಿ ರೂಮಿನೊಳಗೆ ಹೋಗಿದ್ದರು. ತೇಜು, ಇನ್ಯಾವತ್ತೂ ಕೂಡ ನೀನು ಸಾಯೋ ಮಾತು ಆಡಬಾರ್ದು. ಇನ್ಮೇಲಿಂದ ನಿಂಗೆ ಯಾರೂ ಇಲ್ಲ ಅಂತ ತಿಳಿಬೇಡ. ಇನ್ಮೇಲೆ ನಿಂಗೋಸ್ಕರ ಈ ಶ್ಯಾಮ್ ಇದ್ದಾನೆ. ನೀಲಾಂಬರಿ ಅವಳ ಮಗು ಕೂಡ ಬೇಡ. ನನಗೆ ಕೇವಲ ನೀನು ಮಾತ್ರ ಬೇಕು ಎಂದು ತೇಜಸ್ವಿನಿ ಅವರನ್ನು ತಬ್ಬಿದರು. ಮೇಡಮ್ ಬೇಡ, ನೀವಿಂಥ ಜಾಗಕ್ಕೆ ಕಾಲಿಡುವುದು ಸರಿಯಲ್ಲ ಮೇಡಮ್.
ನಡೆಯಿರಿ ಮನೆಗೆ ಎಂದು ಸ್ವಾಮಿಯವರು ಬಲವಂತ ಮಾಡಿದಾಗ ಗಂಭೀರರಾದ ನೀಲಾಂಬರಿ ಅವರು ಮಗುವನ್ನು ಎತ್ತಿಕೊಂಡೇ ಆ ರೂಮ್ ಹತ್ತಿರ ಹೋಗಿ ಬೆಲ್ ಮಾಡಿದರು. ಆದರೆ ಪ್ರಣಯದ ಆಟದಲ್ಲಿದ್ದ ಜೋಡಿಗಳಿಗೆ ಆ ಸದ್ದು ಕೇಳಿಸಲಿಲ್ಲ. ಹಲವಾರು ಸಲ ಬೆಲ್ ಮಾಡಿ ಸೋತ ನೀಲಾಂಬರಿಯವರು ಕೊನೆಗೆ ಬಾಗಿಲನ್ನು 2-3 ಬಾರಿ ಕುಟ್ಟಿದಾಗ ಬೋಲ್ಟ್ ಸರಿಯಾಗಿ ಹಾಕದ ಕಾರಣ ತೆರೆದುಕೊಂಡಿತ್ತು. ನೀಲಾ ಎಂದು ಆಘಾತಗೊಂಡ ಶ್ಯಾಮ್ ಅವರು ತಮ್ಮ ಮೈ ಮೇಲೆ ಬೆಡ್ಶೀಟ್ ಎಳೆದುಕೊಂಡರೆ ತಾನು ಗೆದ್ದೆನೆನ್ನುವ ದರ್ಪದಲ್ಲಿ ನೀಲಾಂಬರಿ ಅವರ ಕಡೆ ನೋಡಿದ ತೇಜಸ್ವಿನಿ ಅವರ ಮುಖದಲ್ಲಿದ್ದದ್ದು ವ್ಯಂಗ್ಯ ನಗು. ಮಗುವಿನ ಹುಟ್ಟಿದ ದಿನ ಒಳ್ಳೆಯ ಹುಡುಗನೆ ನೀಡಿದ್ದೀರಾ, ತುಂಬ ಬೇಗನೆ ತಿಳಿಸಿಕೊಟ್ರಿ ನಿಮ್ಮ ಬುದ್ಧಿ ಎಂಥದ್ದು ಅಂತ. ಅಳುತ್ತಾ ಕೂರುವ ಹೆಂಗಸು ನಾನಲ್ಲ, ಆಲ್ ದ ಬೆಸ್ಟ್ ಹೇಳಿ ಹೋಗಲು ಬಂದಿದ್ದೆ. ನಾಳೆ ನನ್ನ ಕಡೆಯಿಂದ ಸಿಗಬೇಕಾದ ಉತ್ತರ ಸಿಗುತ್ತೆ. ನನ್ನನ್ನು ಹೆದರಿಸಲು ಸಿದ್ಧನಾಗು ಮಿಸ್ಟರ್ ಶ್ಯಾಮರಾವ್. ಆ್ಯಂಡ್ ನೀನು ತೇಜಸ್ವಿನಿ ಅನುಭವಿಸ್ತೀಯ ಎಂದು ಕಣ್ಣೀರನ್ನು ತಮ್ಮ ಕಣ್ಣಿನಲ್ಲಿಯೇ ಹಿಂಗು ಹೋಗುವಂತೆ ದಿಟ್ಟಿನಲ್ಲಿ ಹೇಳಿದ ನೀಲಾಂಬರಿಯವರು ಸೆರಗು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಮಗುವನ್ನು ಹೆಗಲ ಮೇಲೆ ಹಾಕಿಕೊಂಡು ಆ ಕೋಣೆಯಿಂದ ಆಚೆ ಬಂದಿದ್ದರು. ಆ ದಿನವೇ ಮಂಗಳೂರು ತಲುಪಿದ ನೀಲಾಂಬರಿಯವರು ಎಲ್ಲ ವಿಷಯವನ್ನು ತಿಳಿಸಿದರು. ಮಗಳ ಜೀವನ ತಮ್ಮ ಕೈಯಿಂದನೇ ಹಾಳಾಯಿತು ಎಂದು ಎಲ್ಲರೂ ಗೋಳಾಡಿದ್ದರು. ಆದರೆ ದಿಟ್ಟವಾಗಿ ಎಲ್ಲವನ್ನು ಎದುರಿಸ್ತೇನೆ ಎಂದು ಪೊಲೀಸ್ ಕಂಪ್ಲೇಂಟ್ ಜೊತೆ ಡೈವರ್ಸ್ ಪೇಪರ್ ರೆಡಿ ಮಾಡಿಸಿದ್ದ ನೀಲಾಂಬರಿಯವರು 24 ಗಂಟೆಯೊಳಗೆ ಶ್ಯಾಮರಾವ್ ಅವರಿಗೆ ಶಾಕ್ ಕೊಟ್ಟಿದ್ದರು. ಜೊತೆಗೆ ಅವರು ವಾಸಿಸುತ್ತಿದ್ದ ನೀಲಾಶ್ಯಾಮ್ ಬಂಗಲೆಯನ್ನು ಮದುವೆಯಾಗಿ ನಿಂತಿದ್ದ ಶ್ಯಾಮ್ ಸುಂದರ್ರಾವ್ ಹಾಗೂ ತೇಜಸ್ವಿನಿಯವರ ಮುಂದೆ ತಾವೇ ನೆಲಸಮ ಮಾಡಿದ್ದರು. ಡೈವರ್ಸ್ ಪೇಪರ್ ಕಲಿಸುವುದರ ಜೊತೆಗೆ ಅವರ ಮೇಲೆ ಚೀಟಿಂಗ್ ಕೇಸ್ ಹಾಕಿ ಅದರ ಜೊತೆ ತಾವು ಈ ಹಿಂದೆ ತಮ್ಮ ಮಾಜಿ ಗಂಡ ಅಡ್ಡದಾರಿ ಹಿಡಿದಿದ್ದಕ್ಕೆ ಜೈಲಿನಿಂದ ಪಾರು ಮಾಡಿದ ಕೇಸ್ಗೆ ತಾವೇ ಮರು ಕೇಸ್ ಹಾಕಿ 6 ತಿಂಗಳು ಶ್ಯಾಮ್ ಅವರು ಜೈಲಿನಲ್ಲಿ ವಾಸಿಸುವಂತೆ ಮಾಡಿದರು. 1 ವರ್ಷದ ನಂತರ ಕೋರ್ಟಿನಲ್ಲಿ ತೀರ್ಪು ಬಂದಿತ್ತು. ಮಗು ನೀಲಾಂಬರಿ ಅವರ ಜೊತೆ ಬೆಳೆಯುವುದು ಹಾಗೂ ಶ್ಯಾಮ್ ಸುಂದರ್ರಾವ್ ಅವರು ಇನ್ನೆಂದೂ ಕೂಡ ಇವರ ಜೀವನಕ್ಕೆ ಪ್ರವೇಶಿಸುವಂತಿಲ್ಲ ಎಂದು ತೀರ್ಪು ಬಂದಿತ್ತು. ಇದಾದ ನಂತರ ನೀಲಾಂಬರಿ ಅವರಿಗೆ ಬೇರೆ ಮದುವೆ ಮಾಡಲು ನರಸಿಂಹಯ್ಯ ಪದ್ಮಾವತಿಯವರು ಎಷ್ಟೇ ಪ್ರಯತ್ನ ಪಟ್ಟರು ಒಂದು ಹೆಣ್ಣಿನ ಜೀವನ ಮದುವೆಯಿಂದಲೇ ಮುಗಿಯಬೇಕೆನ್ನುವುದನ್ನು ಧಿಕ್ಕರಿಸಿ ತಾವು ತಮ್ಮ ಮಗನೊಂದಿಗೆ ಜೀವಿಸುವುದಾಗಿ ಹೇಳಿ ಬ್ಯಾಂಗ್ಳೂರಿನಲ್ಲಿ ಒಂದು ದೊಡ್ಡ ಬಂಗ್ಲೆ ಕಟ್ಟಿ ತಾವು ಅಲ್ಲಿಯೇ ನೆಲೆಸಿದವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಪ್ರಸಿದ್ಧಿಯಾಗಿದ್ದರು. ಜೈಲಿನಲ್ಲಿ ಮುದ್ದೆ ಮುರಿದು ಹೊರಬಂದಿದ್ದ ಶ್ಯಾಮರಾವ್ ಅವರು ಮತ್ತೊಮ್ಮೆ ತೇಜಸ್ವಿನಿಯವರನ್ನು ಮದುವೆಯಾಗಿದ್ದರು. ಮದುವೆಯಾದ ನಂತರವೇ ಅವರಿಗೆ ಕಾಣಿಸಿದ್ದು ದರಿದ್ರ ಜೀವನ. ಹೇಗೋ ಅವರಿವರ ಕಾಲೆಳೆದು ಒಂದು ಹಂತಕ್ಕೆ ಬಂದವರು ಈಗ ಅಡ್ಡದಾರಿ ಇಡುವುದನ್ನು ನಿಲ್ಲಿಸಿದ್ದರು. ಮಧ್ಯೆ ಮಧ್ಯೆ ಮೊದಲ ಹೆಂಡತಿಗೆ ಮಾಡಿದ ಮೋಸ ಕಾಡಿದ್ದರು. ತಾವೊಬ್ಬ ಅನಾಥ ಹುಡುಗಿಗೆ ಜೀವನ ಕೊಟ್ಟಿದ್ದೇವೆ ಎನ್ನುವ ಸಾರ್ಥಕತೆ ಅವರಲ್ಲಿತ್ತು. 2 ವರ್ಷದ ನಂತರ ಅರ್ಜುನ್ ಹುಟ್ಟಿದ. ಅದಾದ ನಂತರ ಹಮೀದ್ ಹಾಗೆ ವರ್ಷ ಸಾಲು ಸಾಲಾಗಿ 3 ಮಕ್ಕಳು ಮಾಡಿಕೊಂಡು ಹಣಕಾಸು ವಿಚಾರದಲ್ಲಿ ಸದೃಢರಾಗಿದ್ದರು. ಕೂಡ ಇಂದಿಗೂ ನೀಲಾಂಬರಿ ಅವರ ಹತ್ತಿರಕ್ಕೂ ಕೂಡ ಸುಳಿದಿರಲಿಲ್ಲ. ನೀಲಾಂಬರಿ ಅವರ 106 ಕಂಪನಿಗಳಲ್ಲಿ ಒಂದು ಕಂಪನಿಗೆ ಇರುವ ಬೆಲೆ ಮಾತ್ರ ಶ್ಯಾಮ್ ಅವರ ಹತ್ತಿರ ಇದ್ದದ್ದು. ಅದು ಕೂಡ ಹಿಂದೆ ನೀಲಾಂಬರಿ ಅವರು ಕೊಟ್ಟಿದ್ದ 10 ಲಕ್ಷ ಬಳಸಿ ಕಟ್ಟಿದ್ದ ಕಂಪನಿ. ಮೇಡಮ್, ಹೋಟೆಲ್ ಬಂತು ಎಂದು ಹೇಳಿದ ಧ್ವನಿಗೆ ಹಳೆ ನೆನಪಿನಿಂದ ಹೊರಬಂದ ನೀಲಾಂಬರಿ ಅವರು ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ಇಳಿದು ರೂಮಿನತ್ತ ಹೋಗುವರು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಕೊಡಿ.